ನಿನ್ನೆ ಜಿಟಿ ಮಾಲ್ಗೆ ರೈತರನ್ನ ಬಿಟ್ಟಿಲ್ಲ, ಪಂಚೆ ಹಾಕೊಂಡ್ ಬಂದಿಲ್ಲ ಅಂತ. ಎಷ್ಟು ಸರಿ ಮೇಡಮ್ ಅಂತ ಇದು? ತುಂಬ ದೊಡ್ಡ ತಪ್ಪು. ಈಗ GT ಮಾಲ್ಗೆ ಬಿಟ್ಟಿಲ್ಲ ಅಂತಲ್ಲ, ಸುಮಾರು ಇಂಥ ಘಟನೆಗಳನ್ನು ನಾವು ಬಹಳ ತೀವ್ರವಾಗಿ ಕಾಣಿಸಿದ್ದೀವಿ. ಯಾಕಂತಂದರೆ ಇವತ್ತು ರೈತರನ್ನ ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಮಾಡರ್ನೈಸೇಷನು, ಈ ಒಂದು ಉಡುಗೆ ತೊಡುಗೆ ಇನ್ನೂ ಪಿಡುಗು ನಮ್ಮಲ್ಲಿದೆ ಅಂತಂದರೆ ಬಹಳ ಕೆಟ್ಟ ಅನಿಸುತ್ತೆ. ದುರಾದೃಷ್ಟ, ಈ ರೀತಿ ಆಗಬಾರ್ದು. ಮತ್ತೆ ಮೇಡಮ್, ಇವಾಗ ಏನು ಸರ್ಕಾರದ ಭ್ರಷ್ಟಾಚಾರವನ್ನ ಡೈವರ್ಟ್ ಮಾಡಲಿಕ್ಕೋಸ್ಕರ ಕನ್ನಡ ಮೀಸಲಾತಿ ವಿಚಾರವನ್ನ ತರಾತುರಿಯಲ್ಲಿ ತಂದ್ರು, ಮತ್ತೆ ವಾಪಸ್ ತಗೊಂಡ್ರು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಆರೋಪ ಮಾಡಿದ್ದಾರೆ. ನೋಡಿ, ಅದ್ರ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದೆ. ಭ್ರಷ್ಟಾಚಾರ ಅದು ಇದು ಅಂತ ಅವ್ರು ಮಾತನಾಡ್ತಾ ಇದ್ದಾರೆ. ಪಾಪ ಅವರ ತಟ್ಟೆಯಲ್ಲೇ ಕತ್ತೆ ಬಿದ್ದಿದೆ. ಆದರೆ ನಾನು ನಮ್ಮಲ್ಲಿ ಹಿಂಗಾಗಿದೆ, ಅವರಲ್ಲಿ ಹಂಗೆ ಮಾಡಿದ್ದಾರೆ ಅಂತ ಹೇಳಿ ಸಮರ್ಥನೆ ಮಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಇದ್ರ ಬಗ್ಗೆ ಇಡಿ ತನಿಖೆ ಆಗಲಿ, ಇನ್ನೊಂದು ತನಿಖೆ SIT ತನಿಖೆ ಆಗಲಿ, ತನಿಖೆ ನಡೀತಾ ಇದೆ. ತನಿಖೆ ಆದಮೇಲೆ ಅದನ್ನು ಚರ್ಚೆ ಮಾಡಿ. ಗಂಡ ಖರೀದಿ ಮಾಡಲಿಕ್ಕೆ ದುಡ್ಡು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಸಹ, ಡ್ರಿಂಕ್ಸ್ ಖರೀದಿ ಮಾಡಲಿಕ್ಕೆ ದುಡ್ಡು ಉಪಯೋಗಿಸ್ಕೊಂಡಿದ್ದಾರೆ ಅಂತ ನೇರ ಆರೋಪ ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮಾಲ್ನಲ್ಲಿ ರೈತರ ನಿರಾಕರಣೆ ನಾನು ನಿಜವಾಗ್ಲೂ ಅದನ್ನು ಖಂಡಿಸ್ತೀನಿ ಹೇಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.